those who are in heydays of their lives, who ceaselessly toiled for the employer on an assurance that in their old age they would not be left in lurch. It also specified that the goals of pension scheme sought to support the pensioners to live free from want with decency, independence and a standard equivalent at the pre-retirement level. It also made a straightforward statement: can anyone be bold enough to assert that it was good enough only for those who retired subsequent to the specified date, but those who had already retired did not suffer the pangs of rising prices and falling purchasing power of rupee. ಅಂದರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈ ಹಿಂದೆ ನಾವು ನಮ್ಮ ಉತ್ತುಂಗ ಕಾಲದಲ್ಲಿ ಅಂದರೆ ನೌಕರಿ ಸೇರಿದ ನಂತರ ರಿಟೈರ್ಡ್ ಆಗೋ ಪೂರ್ವದಲ್ಲಿ ನಾವೇನು ನಮ್ಮ ಜೀವನವನ್ನು ಸರ್ಕಾರದ ಸಲುವಾಗಿ ಎಷ್ಟು ನಾವು ತ್ಯಾಗ ಅಂತಂದರೆ ನಿಷ್ಠೆಯಿಂದ ದುಡಿದು ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ನಮ್ಮ ಏಳಿಗೆಯನ್ನು ಕೂಡ ಬದಿಗಿಟ್ಟು ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಿದಷ್ಟು ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ನಾವು ಉಪಯೋಗಿಸಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತಂದರೆ ನಮಗೊಂದು ಆಶೆ ಇದೆ, ನಮ್ಮ ಮಾಲೀಕರಾದಂಥ ಸರ್ಕಾರ ಮುಂದೊಂದು ದಿವಸ ನಾನು ರಿಟೈರ್ಡ್ ಆದಮೇಲೆ ನನಗೆ ಈ ಹಿಂದೆ ನಾನು ಏನು ಪಡ್ಕೊಳ್ತಾ ಇದ್ನೋ ಅದರಿಂದ ನನಗೆ ವಂಚಿತ ಮಾಡಲಿಕ್ಕಿಲ್ಲ ಅಂತ ಒಂದು ಭರವಸೆಯೊಂದಿಗೆ ನಾವು ಇದನ್ನು ಸೇವೆಯನ್ನು ಕೂಡ ಮಾಡಿದ್ದೇವೆ. ಇದರ ಅರ್ಥ ಏನಂದರೆ ಈಗ ನಾವು ರಿಟೈರ್ಡ್ ಆಗಿದ್ದೇವೆ ತಕ್ಷಣ ನಾವು ನಮ್ಮ ಇದನ್ನು ಆ ದಿವಸಗಳೆಲ್ಲ ನಾವು ಹೆಚ್ಚು ದುಡ್ಕೊಳ್ಬೋದಿತ್ತು ಬೇರೆ ಏನಾದ್ರು ಇದ್ದರೆ. ಈಗ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ತುಟ್ಟಿ ಭತ್ಯೆ ಕೊಡಬಾರ್ದು ಹೇಳುವಂಥ ಒಂದು ವಿಚಾರ ಏನಾದ್ರು ಮಾಡದಿದ್ದರೆ ಅದು ತುಂಬ ಅಕ್ಷಮ್ಯ ಇದೆ, ಅನ್ಯಾಯ ಆಗ್ತದೆ. ಯಾಕೆಂದರೆ ನಾವೀಗ ಸೀನಿಯರ್ ಸಿಟಿಸನ್ ಅಬೌವ್ 60-75 ಇದ್ದೇವೆ. ನಮಗೆ ನಾವು ವೃದ್ಧಾಪ್ಯದಿದ್ದರಿಂದ ನಮಗಿನ್ನ ಹೊಸದಾಗಿ ದುಡಿಲಿಕ್ಕೆ ಶಕ್ತಿ ಇಲ್ಲ. ನಮ್ಮ ಮಾಲೀಕರು ಕೊಡುವಂಥ ಪೆನ್ಷನ್ ಮೇಲೆ ನಾವು ಲಭಿಸ್ಕೊಂಡೇ ಇದ್ದೇವೆ. ಅದರಲ್ಲೂ ನೀವು ತುಟ್ಟಿ ಭತ್ಯೆ ಕೊಡಲಿಕ್ಕೆ ಆಗೋದಿಲ್ಲ, ಈ ಹಿಂದಿನವ್ರಿಗೆ ಕೊಡಲಿಕ್ಕೆ ಆಗೋಲ್ಲ, ಮುಂದಿನವ್ರಿಗೆ ಕೊಡ್ತೇವೆ ಅಂತ ಅದು ನಮಗೆ ಇಂಜಸ್ಟಿಸ್, ಮತ್ತು ಸಾಮಾಜಿಕ ನ್ಯಾಯವೂ ಅಲ್ಲ, ನೈಸರ್ಗಿಕ ನ್ಯಾಯವೂ ಅಲ್ಲ. ಹೀಗಾಗಿ ನಾವು ಅದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಆ ಬಗ್ಗೆ ಒಂದು ಮೆಮೊರಾಂಡಮ್ ತಯಾರು ಮಾಡಿ ಸಲ್ಲಿಸ್ತಾ ಇದ್ದೇವೆ. ಇದನ್ನು ಕೈ ಬಿಟ್ಟು ನಮಗೆ ಯಥಾವತ್ತಾಗಿ ಈ ಹಿಂದೆ ಯಾವ ರೀತಿ ಕೊಡ್ತಾಯಿದ್ರು ಅದೇ ರೀತಿ ತುಟ್ಟಿ ಭತ್ಯೆ ಬೇರೆ ಮುಂದುವರಿಸಬೇಕು, ಈ ಪ್ರಸ್ತುತ ಈ ಅಂಶವನ್ನು ಕೈ ಬಿಡಬೇಕು ಎಂದು ಹೇಳಿ ಇಡೀ ನಮ್ಮ ದೇಶದಾದ್ಯಂತ ಇದನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ನಾವು ಇವತ್ತಿನ ದಿವಸ ಇದನ್ನು ತಹಶೀಲ್ದಾರ್ ಮೂಲಕವಾಗಿ, ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ತಲುಪ್ತಾ ಇದೆ. ಹಾಗಾಗಿ ಈಗ ಒಗ್ಗಟ್ಟಿನಿಂದ ಹೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ. ಈಗ ಇದನ್ನು ನಾವು ತಹಶೀಲ್ದಾರ್ ಇವ್ರ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ಬನ್ನಿ, ಮೇಲೆ ಬನ್ನಿ, ಈಗ ಹಂಗೆ ಹಿಡೀರಿ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ಆ ಕಡೆ ಮುಖ ಮಾಡ್ರಿ. ಸಾಕು, ಬಂದ್ ಮಾಡಿ. ಗಜಿಬಿಜಿ ಇದೆ, ಅದೇ ಬಂದ್ ಮಾಡಿ. ಎಲ್ಲಿಗೆ ನಿಂತಂತವ್ರು ಇವತ್ತು ಅವ್ರ ಮುಖಾಂತರನೇ ಈ ಒಂದು ಅರ್ಜಿ ಇದನ್ನು ಮನವಿ ಪ್ರಧಾನಮಂತ್ರಿಗೆ ಹೋಗ್ತಾ ಇದೆ. ನಮ್ಮೆಲ್ಲರೂ ತುಂಬಾ ಖುಷಿ ತಂದಿದೆ ಮೇಡಮ್. ಈಗ ಬಂದು ಈ ಮನವಿ ನಮಗೆ ನಮ್ಮೆಲ್ಲ ಸಂಘದ ಪರವಾಗಿ ನಾನು ಪೂರಕವಾದ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ತಯಾರು ಮಾಡಿ, ಮನವಿ ಪತ್ರಗಳನ್ನು ತಯಾರು ಮಾಡಿ, ನಮ್ಮೆಲ್ಲರಿಗೂ ಕಪ್ಪು ಬಟ್ಟೆಗಳನ್ನು ವಿತರಣೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷ